ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಾಣಿ. ಇವತ್ತು ನಮ್ಮ ಕಿಟ್ಟಿ ಫ್ರೆಂಡ್ ಪೂರ್ಣಿಮಾ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ಅರೇಂಜ್ ಮಾಡಿದರು. ಅದಕ್ಕೋಸ್ಕರ ಎಲ್ಲರೂ ಸೇರ್ಕೊಂಡು ಅವ್ರ ಮನೆಗೆ ಹೋದ್ವಿ. ಬಟ್ ಹೋಗಿದ್ದು ತುಂಬಾ ತಡ ಆಯಿತು. ಆದ ಕಾರಣಕ್ಕೆ ಹೋದ ತಕ್ಷಣವೇ ರೀಲ್ಸ್ ಮಾಡೋಣ ಅಂತಂದು ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೀಲ್ಸ್ ಎಲ್ಲ ಆದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಇದು ಅಂತ ಡಿಸ್ಕಷನ್ ಮಾಡ್ಕೊತ ಕೂತ್ವಿ. ಅಂದರೆ ನೆಕ್ಸ್ಟು ಕಿಟ್ಟಿ ಯಾರ ಮನೆಗೆ ಮಾಡೋಣ ಅಥವಾ ಏನು ಮಾಡೋಣ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಎಲ್ಲರೂ ಅವ್ರವ್ರ ಅಭಿಪ್ರಾಯ, ಎಲ್ಲ ಫ್ರೆಂಡ್ಸು ತುಂಬ ದಿನ ಆದಮೇಲೆ ಸೇರ್ಕೊಂಡಿದ್ರಿಂದ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಇವರು ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಗೇಮ್ ಆಡೋದಿಲ್ಲ, ಬನ್ನಿರಿ ಎಲ್ಲ ಗೇಮ್ ಆಡೋಣ ಅಂತಂದು ಇವರು ಪೂರ್ಣಿಮಾ ಅವ್ರು ಕರ್ಕೊಂಡು ಹೋಗಿ ನಮಗೆ ಗೇಮ್ ಯಾವ ರೀತಿ ಆಡಬೇಕು ಅಂತಂದು ನಮಗೆ ಹೇಳ್ಕೊಡ್ತಿದ್ದಾರೆ. ಅದಾದಮೇಲೆ ಒಬ್ಬರು ಗೇಮ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಗೇಮ್ ಯಾವ ರೀತಿ ಆಡಬೇಕು ಅಂತ ಹೇಳ್ಕೊಟ್ಮೇಲೆ ಎಲ್ಲರೂ ಒನ್ ಬೈ ಒನ್ ಗೇಮ್ ಆಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಗೇಮ್ ಒಂಥರ ಚೆನ್ನಾಗಿತ್ತು, ಎಲ್ಲರೂ ಕೂಡ ಎಂಜಾಯ್ ಮಾಡಿದರು ತುಂಬಾ. ಎಲ್ರಿಗೂ ಗೇಮ್ ಆಟಾಡಾದಮೇಲೆ ಸೊ ಆಲ್ರೆಡಿ ಬಂದಿದ್ದು ಲೇಟ್ ಆಗಿದ್ದರಿಂದ ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ಫಸ್ಟು ಊಟ ಮಾಡಿಬಿಡೋಣ ಅಂತಂದು ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿದ್ಮೇಲೆ ಯಾರ್ಯಾರು ವಿನ್ ಆಗಿದ್ರೋ ಅವ್ರಿಗೆಲ್ಲ ಇವ್ರು ಗಿಫ್ಟ್ ಅಂತ ಕೊಟ್ಟರು. ಸೊ ನನಗೆ ಕೃಷ್ಣನ ಗಿಫ್ಟ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಪೂರ್ಣಿಮಾ. ತುಂಬ ದಿನ ಆದಮೇಲೆ ಎಲ್ಲ ಸೇರ್ಕೊಂಡಿದ್ರಿಂದ ಊಟ ಮಾಡುವಾಗ ತುಂಬ ಹೊತ್ತು ಮಾತಾಡ್ಕೊತ ಕೂತ್ಕೊಂಡ್ಬಿಟ್ವಿ. ಈ ಎಲ್ಲಿ ತನಕ ಅಂತ ಅಂದರೆ ಹೆಚ್ಚು ಕಡಿಮೆ ನಾವು ಕೂತ್ಕೊಂಡು ಒಂದು ಅರ್ಧ ಗಂಟೆ ಮೇಲೆ ಊಟ ಮಾಡಿದ್ದೀವಿ ಅನಿಸುತ್ತೆ. ಊಟ ಎಲ್ಲ ಆದಮೇಲೆ ಸೊ ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ರಿಟರ್ನು ಮನೆಗೆ ಬಂದ್ವಿ. ಸೊ ಇವತ್ತಿನ ದಿನ ನಂದು ಇದಾಗಿತ್ತು.